ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು. ಆದರೆ ಸ್ವದೇಶದಲ್ಲಿಯೂ ಸ್ವಂತ ಜನರಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ಎಂದು ಹೇಳಿದ ಯೇಸು ಕ್ರಿಸ್ತನ ಅತಿ ಪವಿತ್ರವಾದ ನಾಮದಲ್ಲಿ ನಿಮ್ಮನ್ನು ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ಮಾರ್ಕನು ಬರೆದ ಸುವಾರ್ತೆಯ 5ನೇ ಅಧ್ಯಾಯದ 9ನೇ ವಚನದಿಂದ 6ನೇ ಅಧ್ಯಾಯದ 4ನೇ ವಚನದವರೆಗೆ ಮಾಡಿದ ಧ್ಯಾನವನ್ನು ವೀಕ್ಷಿಸಿ ಅದರ ಮೂಲಕ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂದು ನಾನು ನಂಬುತ್ತೇನೆ. ಯೇಸು ಕ್ರಿಸ್ತನು ದೆವ್ವಪೀಡಿತನನ್ನು ಬಿಡುಗಡೆಗೊಳಿಸಿದನು, ರಕ್ತ ಕುಸುಮ ರೋಗಿಯನ್ನು ಗುಣಪಡಿಸಿದನು ಮತ್ತು ಸತ್ತು ಹೋಗಿದ್ದ ಯಾಯಿರನ ಮಗಳನ್ನು ಪುನಃ ಬದುಕಿಸಿರುವುದೆಲ್ಲವನ್ನು ನಾವು ತಿಳಿದುಕೊಂಡೆವು. ಇಂದು ನಾವು ಮಾರ್ಕನ ಸುವಾರ್ತೆಯ 6ನೇ ಅಧ್ಯಾಯದ 5ನೇ ವಚನದಿಂದ 56ನೇ ವಚನಗಳವರೆಗೆ ಧ್ಯಾನ ಮಾಡಲಿದ್ದೇವೆ. ಪ್ರಿಯರೇ, ಇಂದಿನ ಕಾರ್ಯಕ್ರಮವು ನಮ್ಮ ಆತ್ಮಿಕ ಜೀವಿತಕ್ಕೆ ಆಶೀರ್ವಾದದಾಯಕವಾಗಿರಲೆಂದು ಪ್ರಾರ್ಥಿಸುತ್ತಾ ದೇವರಾತ್ಮನ ಅಧೀನಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಆತನ ಚಿತ್ತಕ್ಕೆ ವಿಧೇಯರಾಗಿ ಇಂದಿನ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರ ವಾಕ್ಯ ಧ್ಯಾನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದ ಧ್ಯಾನದಲ್ಲಿ ಸ್ಥಾನಿಕನಾದ ಯೋಹಾನನ ಮರಣ, ಶಿಷ್ಯರನ್ನು ಸುವಾರ್ಥ ಸೇವೆಗೆ ಕಳುಹಿಸಿದ್ದು, ಈ ವಿಷಯದಲ್ಲಿ ಅಮೂಲ್ಯವಾದ ಸತ್ಯಗಳನ್ನು ತಿಳಿದುಕೊಂಡಿದ್ದೇವೆ. ಆದುದರಿಂದ ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನಜರೇತಿನಲ್ಲಿ ರೋಗಿಗಳನ್ನು ಗುಣಪಡಿಸಿದ್ದು ಎಂಬ ವಿಷಯದಲ್ಲಿ ಇವತ್ತಿನ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈಯಿಟ್ಟು ಸ್ವಸ್ಥ ಮಾಡಿದ್ದೇ ಹೊರತು ಬೇರೆ ಯಾವ ಮಹತ್ಕಾರ್ಯವನ್ನು ಮಾಡುವುದಕ್ಕಾಗಲಿಲ್ಲ. ಅವರು ತನ್ನನ್ನು ನಂಬದೇ ಹೋದುದಕ್ಕೆ ಆತನು ಆಶ್ಚರ್ಯಪಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಸಂದರ್ಭದಲ್ಲಿ ಆತನು ಈ ಸ್ಥಳವನ್ನು ಬಿಟ್ಟು ಹೋಗದೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲೇ ಸಂಚಾರ ಮಾಡಿದನು. ಮೊದಲನೇ ಬಾರಿ ಆತನು ಬಂದಾಗ ಅಲ್ಲಿ ನಿಲ್ಲದೆ ಕಪೆರ್ನೌಮಿಗೆ ಸ್ಥಳಾಂತರ ಮಾಡಬೇಕಾಯಿತು. ಅಲ್ಲಿನ ಜನರ ಅಪನಂಬಿಕೆಯಿಂದಾಗಿ ಆತನು ಅಲ್ಲಿ ಹೆಚ್ಚಿನ ಕಾರ್ಯವನ್ನೇನೂ ಮಾಡಲಾಗಲಿಲ್ಲವೆಂಬುದನ್ನು ಗಮನಿಸತಕ್ಕ ವಿಷಯವಾಗಿದೆ. ಹೌದು, ದೈವಶಕ್ತಿಯ ಕಾರ್ಯಕ್ಕೆ ತಡೆಯಾಗುವುದು ಅಪನಂಬಿಕೆಯಿಂದ ಮಾತ್ರ. ರಕ್ಷಣೆಯಲ್ಲಿ ದೇವರ ಶಕ್ತಿಯ ಬಿಡುಗಡೆಗೆ ನಂಬಿಕೆ ಎಂಬುದು ಒಂದು ಅವಶ್ಯವಾದ ಸಂಗತಿಯಾಗಿದೆ. ದೇವರ ಮಹಾರಕ್ಷಣೆಯನ್ನು ಪ್ರಕಟಿಸುವ ವಿಶೇಷ ಭಾಗವಾದ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದಲ್ಲಿ ಪ್ರವಾದಿಯ ಆರಂಭದ ಮಾತುಗಳು ಹೀಗಿದೆ: ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು? ಯೆಹೋವನ ಬಾಹು ಯಾರಿಗೆ ಗೋಚರವಾಗಿತ್ತು ಎಂಬುದಾಗಿ. ಪ್ರಿಯರೇ, ಯಾರು ನಂಬುತ್ತಾರೆ? ಅಪನಂಬಿಕೆಯು ಸರ್ವಶಕ್ತತೆಗೆ ಯಾವಾಗಲೂ ತಡೆಯಾಗುತ್ತದೆ. ಅವಿಶ್ವಾಸವು ದೇವರ ಶಕ್ತಿಯನ್ನು ಮರೆಮಾಡುತ್ತದೆ. ಈಗಲೂ ಇದೇ ಪರಿಸ್ಥಿತಿ ಇದೆಯಲ್ಲವೇ? ಅವರು ತನ್ನನ್ನು ನಂಬದೇ ಹೋದುದಕ್ಕೆ ಆತನು ಆಶ್ಚರ್ಯಪಟ್ಟನು ಎಂಬುದಾಗಿ ನೋಡುತ್ತೇವೆ. ಆತನಿಗೆ ಆಶ್ಚರ್ಯವಾದದ್ದು ಈ ಸಲ ಮಾತ್ರವಲ್ಲ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಹೌದು ಪ್ರಿಯರೇ, ಆತನು ಶತಾಧಿಪತಿಯ ನಂಬಿಕೆ ಕುರಿತು ಮಾತನಾಡುತ್ತಿದ್ದನು. ಇಲ್ಲಿ ನಾವು ನೋಡುತ್ತೇವೆ, ಆತನು ಸುತ್ತಲಿನ ಹಳ್ಳಿಗಳಲ್ಲಿ ಉಪದೇಶ ಮಾಡುತ್ತಾ ಬಂದನು. ಕ್ರೈಸ್ತ ಸೇವಕರಿಗೆ ಇದು ದೊಡ್ಡ ಪಾಠವಾಗಿದೆ. ದೇವರ ಸೇವೆಯಲ್ಲಿನ ಕೆಲವರಿಗೆ ಸೇವೆಗಾಗಿ ಚಿಕ್ಕ ಊರುಗಳಿಗೆ ಹೋಗುವುದಕ್ಕೆ ಮನಸ್ಸಿರುವುದಿಲ್ಲ. ಆದರೆ ಯೇಸು ಚಿಕ್ಕ ಹಳ್ಳಿಗಳಿಗೆ ಹೋಗುವ ಮೂಲಕ ಒಂದು ಉತ್ತಮ ಮಾದರಿಯನ್ನು ತೋರಿಸಿದ್ದಾನೆ. ಪ್ರಿಯ ಸ್ನೇಹಿತರೆ, ಮಹಿಮೆಯ ಕರ್ತನು ದೇವರ ಮಗನೂ ಆದ ಆತನು ಚಿಕ್ಕ ಹಳ್ಳಿಗಳಲ್ಲಿ ಸೇವೆ ಮಾಡುವ ದೃಶ್ಯವನ್ನು ಊಹಿಸಿರಿ. ಆತನು ರೋಮಿಗೆ ಸಂದೇಶ ಕಳುಹಿಸಿ ಅಲ್ಲಿಂದ ದೊಡ್ಡ ತಂಡವನ್ನು ತರಿಸಿಕೊಳ್ಳಬಹುದಾಗಿತ್ತು. ಈ ದಿನಗಳಲ್ಲಿ ಅನೇಕರು ಆತ್ಮಸ್ತುತಿಯ ಹುಚ್ಚಿನಿಂದ ಕೂಡಿದ್ದಾರೆ. ತಮ್ಮೆದುರು ದೊಡ್ಡ ದೊಡ್ಡ ಜನಸಂದಣಿ ಇರಬೇಕೆಂದು ಆಶಿಸುತ್ತಾರೆ. ನಾವೆಲ್ಲರೂ ಯೇಸು ಕ್ರಿಸ್ತನಿಂದ ಪಾಠ ಕಲಿಯಬೇಕಾಗಿದೆ. ಬನ್ನಿರಿ ಪ್ರಿಯರೇ, ಮುಂದುವರೆದ ನಮ್ಮ ಧ್ಯಾನದಲ್ಲಿ 12 ಮಂದಿಯನ್ನು ಆತನು ಕಳಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ: ಆತನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಉಪದೇಶ ಮಾಡುತ್ತಾ ಬಂದನು ಮತ್ತು 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರನ್ನು ಇಬ್ಬಿಬ್ಬರಾಗಿ ಕಳುಹಿಸಲಾರಂಭಿಸಿದನು. ಕಳುಹಿಸುವಾಗ ಅವರಿಗೆ ದೆವ್ವಗಳ ಮೇಲೆ ಅಧಿಕಾರ ಕೊಟ್ಟು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ಆತನು ತನ್ನ ಶಿಷ್ಯರನ್ನು ಕಳುಹಿಸಲು ಪ್ರಾರಂಭಿಸಿದನು. ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಸಂದೇಶದೊಂದಿಗೆ ಅವರನ್ನು ಕಳುಹಿಸಿದನು. ಆತನು ಕೂಡ ಅದೇ ಸಂದೇಶವನ್ನು ಸಾರುತ್ತಿದ್ದನು. ಅವರನ್ನು ಇಬ್ಬಿಬ್ಬರನ್ನಾಗಿ ಕಳುಹಿಸಿದನು. ಮತ್ತಾಯನಾಗಲಿ ಲೂಕನಾಗಲಿ ಈ ಕುರಿತು ಬರೆಯುವಾಗ ಇದನ್ನು ತಿಳಿಸಿಲ್ಲದಿರುವುದು ಆಶ್ಚರ್ಯವೇ. ಅವರಿಗೆ ಆತನು ಅಶುದ್ಧ ಆತ್ಮಗಳ ಮೇಲೆ ಅಧಿಕಾರ ಕೊಟ್ಟನು. ಇದು ಅವರ ಜೀವಿತದಲ್ಲಿ ಅವರು ಉಪಯೋಗಿಸಬಹುದಾದ ಅತಿ ಹೆಚ್ಚಿನ ಶಕ್ತಿಯಾಗಿತ್ತು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಕೋಲು ಹೊರತು ದಾರಿಗೆ ಏನೂ ತಕ್ಕೊಂಡು ಹೋಗಬೇಡಿರಿ. ಬುತ್ತಿ, ಹಸಿಬೆ, ಹಮ್ಮಿಣಿಗಳಲ್ಲಿ ದುಡ್ಡು ಬೇಡ. ಕೆರೆಗಳನ್ನು ಮೆಟ್ಟಿಕೊಳ್ಳಬಹುದು. 2 ಅಂಗಿಗಳನ್ನು ತೊಟ್ಟುಕೊಳ್ಳಬೇಡಿರಿ ಎಂದು ಅಪ್ಪಣೆ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯಾಕೆ ಇಂಥ ಅಪ್ಪಣೆ ಆತನು ಕೊಟ್ಟನು? ಅವರು ಹಗುರವಾಗಿ ಪ್ರಯಾಣ ಮಾಡಬೇಕಿತ್ತು. ಸಮಯದ ಅವಶ್ಯಕತೆ, ಅವರ ಸೇವೆಯ ಪ್ರಾಮುಖ್ಯತೆ ಹಾಗೂ ಅವರು ದೇವರ ಮೇಲೆ ಪೂರ್ತಿಯಾಗಿ ಆತುಕೊಳ್ಳಬೇಕೆಂಬುದಕ್ಕಾಗಿಯೇ ಹೀಗೆ ಆತನು ಮಾಡಿದನು. ಪ್ರಿಯರೇ, ಮುಂದೆ ಇನ್ನೊಂದಾವರ್ತಿ ಆತನು ಅವರನ್ನು ಕಳಿಸುವಾಗ, ಅವರು ಹೋಗುವಾಗ ಅವರು ಇವೆಲ್ಲವನ್ನು ಹಿಡುಕೊಂಡು ಹೋಗಬೇಕಾಗಿತ್ತು. ಈ ಸಂದರ್ಭದಲ್ಲಿ ಅವರು ಇಸ್ರಾಯೇಲ್ಯರಲ್ಲಿನ ತಪ್ಪಿಸಿಕೊಂಡ ಕುರಿಗಳಂತಿರುವವರ ಬಳಿಗೆ ಮಾತ್ರ ಹೋಗಬೇಕೆಂದು ಹೇಳಿದ್ದಾಗಿ ಮತ್ತಾಯನು ಬರೆಯುತ್ತಾನೆ. ಮತ್ತು ತಮಗೆ ಕೊಡಲ್ಪಟ್ಟ ಆತಿಥ್ಯವನ್ನು ಅವರು ಸ್ವೀಕರಿಸಬೇಕಾಗಿತ್ತು. ಬನ್ನಿರಿ ಪ್ರಿಯರೇ, ಮುಂದುವರೆದ ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 10 ಮತ್ತು 11ನೇ ವಚನ ನೋಡೋಣ. ಇದಲ್ಲದೆ ಆತನು ಅವರಿಗೆ, ನೀವು ಎಲ್ಲಿಯಾದರೂ ಒಂದು ಮನೆಯಲ್ಲಿ ಇಳುಕೊಂಡಾಗ ಆ ಸ್ಥಳದಿಂದ ಹೊರಡುವ ತನಕ ಅಲ್ಲೇ ಇರಿ. ಮತ್ತು ಯಾವ ಸ್ಥಳದವರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೂ ನೀವು ಹೇಳುವುದನ್ನು ಕೇಳದೆಯೂ ಹೋದರೆ ಆ ಸ್ಥಳದಿಂದ ಹೊರಟು ಹೋಗುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿಬಿಡಿರಿ. ಅದು ಅವರಿಗೆ ಸಾಕ್ಷಿಯಾಗಿರಲಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ತೆಗೆದುಕೊಳ್ಳುವ ಈ ಪ್ರಯಾಣ ಬಹು ಗಂಭೀರವಾದದ್ದು, ವಿಶೇಷವಾದದ್ದು. ತಿರಸ್ಕರಿಸಿದರೆ ನ್ಯಾಯ ತೀರ್ಪಿಗೆ ಒಳಗಾಗಬೇಕು. ಇದು ಈಗಲೂ ಸತ್ಯವಾದದ್ದಾಗಿದೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಶಿಷ್ಯರು ರೋಗ ಗುಣಪಡಿಸಿದ್ದು ಎಂಬ ವಿಚಾರವನ್ನು ಧ್ಯಾನಿಸೋಣ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅವರು ಹೊರಟು ಹೋಗಿ ಜನರಿಗೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿ ಅನೇಕ ದೆವ್ವಗಳನ್ನು ಬಿಡಿಸಿ ಅನೇಕ ರೋಗಿಗಳಿಗೆ ಎಣ್ಣೆ ಹಚ್ಚಿ ವಾಸಿ ಮಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ಪಶ್ಚಾತ್ತಾಪದ ಸುವಾರ್ತೆಯನ್ನು ಸಾರಿದರು. ಅವರ ಸಂದೇಶಕ್ಕೆ ಆಧಾರವಾಗಿ ಅವರಿಂದ ಅದ್ಭುತ ಕಾರ್ಯಗಳು ನಡೆದವು. ಈ ನಿಯೋಗವು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ಯರಿಗೆ ಮಾತ್ರ ಸೀಮಿತವಾಗಿತ್ತು. ಸುವಾರ್ತಾ ಸಂದೇಶದ ಒಂದು ಭಾಗವಾಗಿ ಪಶ್ಚಾತ್ತಾಪವೂ ಇದ್ದರೂ ಅದು ನಂಬುವ ಅಪ್ಪಣೆಯಲ್ಲಿ ಸೇರಿಕೊಂಡಿದೆ. ಮತ್ತಾಯನ ಸುವಾರ್ತೆಯಲ್ಲಿ ಈ ಘಟನೆ ಇನ್ನೂ ವಿವರವಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಈ ಸುವಾರ್ತೆಯ ಅಧ್ಯಯನ ಮಾಡುವಾಗ ನಾವು ಅದನ್ನು ನೋಡಲಿದ್ದೇವೆ. ಯೇಸುವಿನ ಪ್ರಸಿದ್ಧಿ ಆ ಸೀಮೆಯಲ್ಲೆಲ್ಲ ಹರಡಿತ್ತು. ಸಾಮಾನ್ಯ ಜನರು ಮಾತ್ರವಲ್ಲದೆ ಅರಸನಾದ ಹೆರೋದನೂ ಕೂಡ ಯೇಸುವಿನ ಕುರಿತಾಗಿ ಕೇಳಿದನು. ಈಗ ಅರಸನಾದ ಹೆರೋದನ ವಿಚಿತ್ರ ವರ್ತನೆಯನ್ನು ನೋಡುತ್ತೇವೆ. ಇದಕ್ಕಿಂತ ಸ್ವಲ್ಪ ಮೊದಲು ಸ್ನಾನಿಕನಾದ ಯೋಹಾನನು ಕೊಲ್ಲಲ್ಪಟ್ಟಿದ್ದನು. ಪ್ರಿಯರೇ, ಈ ವೃತ್ತಾಂತವು ಅರಸನಾದ ಹೆರೋದನ ವಿಪರೀತವಾದ ಮೂಢನಂಬಿಕೆಯ ಪ್ರತಿಕ್ರಿಯೆಯನ್ನು ತೋರಿಸುವುದಕ್ಕಾಗಿ ಬರೆಯಲ್ಪಟ್ಟಿರಬೇಕು. ಬನ್ನಿರಿ, ಮುಂದುವರೆದು ನಾವು ನೋಡೋಣ ಸ್ನಾನಿಕನಾದ ಯೋಹಾನನ ಮರಣ ಎಂಬ ವಿಷಯದಲ್ಲಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ಮತ್ತು ಅರಸನಾದ ಹೆರೋದನು ಯೇಸುವಿನ ಸುದ್ದಿಯನ್ನು ಕೇಳಿದನು, ಯಾಕೆಂದರೆ ಆತನ ಹೆಸರು ಪ್ರಸಿದ್ಧವಾಯಿತು ಮತ್ತು ಜನರು ಆತನ ವಿಷಯದಲ್ಲಿ ಸ್ನಾನಿಕನಾದ ಯೋಹಾನನೇ ತಿರುಗಿ ಬದುಕಿ ಬಂದಿದ್ದಾನೆ, ಆದದರಿಂದ ಮಹತ್ಕಾರ್ಯಗಳು ನಡೆಸುವ ಶಕ್ತಿಗಳು ಅವನಲ್ಲಿ ಅವೆ ಎಂದು ಹೇಳುತ್ತಿದ್ದರು. ಕೆಲವರು ಇವನು ಎಲಿಯನೆಂತಲೂ, ಕೆಲವರು ಇವನು ಹಿಂದಿನ ಪ್ರವಾದಿಗಳಂತಿರುವ ಒಬ್ಬ ಪ್ರವಾದಿಯಂತಲೂ ಹೇಳಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಅರಸನಾದ ಹೆರೋದನು ತುಂಬ ಮೂಢನಂಬಿಕೆಯುಳ್ಳವನಾಗಿದ್ದನು. ಯೇಸು ಯಾರು ಎಂಬುದರ ಕುರಿತು ಜನರಲ್ಲಿ ಅನೇಕ ವಿಧವಾದ ಮಿಶ್ರ ಅಭಿಪ್ರಾಯಗಳಿದ್ದವು. ಈಗಲೂ ಕೂಡ ಇಂಥ ಪ್ರತಿಕ್ರಿಯೆಗಳನ್ನು ನಾವು ಕಾಣಬಹುದು. ಯೇಸುವಿನ ವಿಚಾರದಲ್ಲಿ ಇವು ಈಗಲೂ ಪ್ರಸಿದ್ಧಿಯಲ್ಲಿವೆ.
ಶಕ್ತಿ, ವ್ಯಕ್ತಿತ್ವಗಳ ಕುರಿತಾಗಿ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿರುವುದನ್ನು ಕಾಣುತ್ತೇವೆ. ಆದ್ದರಿಂದಲೇ ಈ ರೀತಿಯ ಗಲಿಬಿಲಿ ಉಂಟಾಗಿತ್ತು. ಹೆರೋದನಿಗೆ ನಿಜವಾಗಿಯೂ ಭಯ ಉಂಟಾಗಿತ್ತು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನವನ್ನು ನೋಡೋಣ. ಆದರೆ ಹೆರೋದನು ಆತನ ಸುದ್ದಿಯನ್ನು ಕೇಳಿ, ನಾನು ತಲೆ ಹೊಯ್ಯಿಸಿದ ಯೋಹಾನನೇ ತಿರುಗಿ ಬದುಕಿ ಬಂದಿದ್ದಾನೆ ಅಂದನು ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗವನ್ನು ನೋಡುವಾಗ ಹೆರೋದನಿಗೆ ಉಂಟಾದ ಹೆದರಿಕೆಯ ಬಗ್ಗೆ ನಾವು ಕಾಣಬಹುದು. ಬನ್ನಿರಿ, ಮುಂದುವರಿದು ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ನೋಡೋಣ. ಹೆರೋದನು ತಾನು ಇಟ್ಟುಕೊಂಡಿದ್ದ ಹೆರೋದ್ಯಳ ನಿಮಿತ್ತ ಯೋಹಾನನನ್ನು ಹಿಡಿತರಿಸಿ ಸೆರೆಯಲ್ಲಿ ಕಟ್ಟಿಹಾಕಿಸಿದ್ದನು. ಆ ಹೆರೋದ್ಯಳು ಹೆರೋದನ ಅಣ್ಣನಾದ ಫಿಲಿಪ್ಪನ ಹೆಂಡತಿ. ಯೋಹಾನನು ಹೆರೋದನಿಗೆ, ನಿನ್ನ ಅಣ್ಣನ ಹೆಂಡತಿಯನ್ನು ಇಟ್ಟುಕೊಂಡಿರುವುದು ಧರ್ಮವಲ್ಲವೆಂದು ಹೇಳುತ್ತಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸುವಿನ ಸೇವೆಯ ಈ ಸಮಯಕ್ಕಿಂತ ಮೊದಲೇ ಸ್ಥಾನಿಕನಾದ ಯೋಹಾನನು ಕೊಲ್ಲಲ್ಪಟ್ಟಿದ್ದನು. ಸ್ಥಾನಿಕನಾದ ಯೋಹಾನನು ಅರಸು ಮನೆತನದವರ ಪಾಪವನ್ನು ಕೂಡ ಧೈರ್ಯವಾಗಿ ಖಂಡಿಸುತ್ತಿದ್ದನು. ಹೆರೋದನು ತನ್ನ ಅಣ್ಣನ ಹೆಂಡತಿಯಾದ ಹೆರೋದ್ಯಳನ್ನು ಇಟ್ಟುಕೊಂಡದಕ್ಕಾಗಿ ಯೋಹಾನನು ಅವನನ್ನು ಖಂಡಿಸಿದ್ದನು. ಇದರಿಂದ ಆಕೆಗೆ ಸಿಟ್ಟು ಬಂದು ಯೋಹಾನನ ಮರಣಕ್ಕಾಗಿ ಅವಳು ಕಾಯುತ್ತಿದ್ದಳು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಇದಕ್ಕೆ ಹೆರೋದ್ಯಳು ಅವನ ಮೇಲೆ ದ್ವೇಷವಿಟ್ಟುಕೊಂಡು ಅವನನ್ನು ಕೊಲ್ಲಿಸಬೇಕೆಂದಿದ್ದರೂ ಆಗದೆ ಹೋಯಿತು. ಹೆರೋದನು ಯೋಹಾನನನ್ನು ನೀತಿವಂತನೆಂದು ದೇವಭಕ್ತನೆಂದು ತಿಳಿದು ಹಂಜಿಕೊಂಡು ಅವನಿಗೆ ಯಾವ ಅಪಾಯವೂ ಬಾರದಂತೆ ಇಟ್ಟಿದ್ದನು. ಇದಲ್ಲದೆ ಯೋಹಾನನು ಹೇಳಿದ್ದನ್ನು ಅವನು ಕೇಳಿದಾಗ ಮನಸ್ಸಿನಲ್ಲಿ ಬಹು ಗಲಿಬಿಲಿ ಹುಟ್ಟಿದರೂ ಅವನ ಮಾತನ್ನು ಸಂತೋಷದಿಂದ ಕೇಳುತ್ತಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹೆರೋದನು ದೇವರ ಕಡೆಗೆ ತಿರುಗಿಕೊಳ್ಳದಂತೆ ಹೆರೋದ್ಯಳು ತಡೆದಳೋ? ಬನ್ನಿರಿ, ಮುಂದುವರೆದು ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 21 ಮತ್ತು 22ನೇ ವಚನದಲ್ಲಿ, ಹೀಗಿರಲಾಗಿ ಅವಳಿಗೆ ಅನುಕೂಲವಾದ ದಿವಸ ಬಂತು. ಹೇಗೆಂದರೆ, ಹೆರೋದನು ತಾನು ಹುಟ್ಟಿದ ದಿವಸದಲ್ಲಿ ಪ್ರಭುಗಳಿಗೂ ಸಹಸ್ರಾಧಿಪತಿಗಳಿಗೂ ಗಲಿಲಾಯ ಸೀಮೆಯ ಮುಖ್ಯಸ್ಥರಿಗೂ ಔತಣವನ್ನು ಮಾಡಿಸಿದಾಗ ಹೆರೋದ್ಯಳ ಮಗಳು ಒಳಕ್ಕೆ ಬಂದು ನಾಟ್ಯವಾಡಿ ಹೆರೋದನನ್ನು ಅವನ ಸಂಗಡ ಪಂಕ್ತಿಯಲ್ಲಿ ಊಟಕ್ಕೆ ಕೂತಿದ್ದವರನ್ನು ಮೆಚ್ಚಿಸಿದಳು. ಅರಸನು ಆ ಹುಡುಗಿಗೆ, ಬೇಕಾದನ್ನು ಕೇಳಿಕೋ, ಕೊಡುತ್ತೇನೆ ಎಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೆರೋದನು ಎಂಥ ನೀಚ ಮತ್ತು ಕಾಮಾಸಕ್ತ ಮನುಷ್ಯನಾಗಿದ್ದಾನೆಂದು ತಿಳಿದಿದ್ದ ಹೆರೋದ್ಯಳು ತನ್ನ ಮಗಳನ್ನು ಅವನೆದುರಿಗೆ ನಾಟ್ಯವಾಡಲು ಹೇಳಿದಳು. ಅವನು ಸಂತೋಷಪಟ್ಟು ಆಕೆ ತನಗೆ ಬೇಕಾದದನ್ನು ಕೇಳಿಕೊಳ್ಳುವಂತೆ ಹೇಳಿದನು. ಬನ್ನಿರಿ ಪ್ರಿಯರೇ, ಮುಂದುವರೆದ ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ಧ್ಯಾನ ಮಾಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ನೀನು ನನ್ನನ್ನು ಏನು ಕೇಳಿಕೊಂಡರೂ ಸರಿ, ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಕೇಳಿದರೂ ನಿನಗೆ ಕೊಡುತ್ತೇನೆ ಎಂದು ಆಣೆ ಇಟ್ಟುಕೊಂಡು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆಗ ಅವಳು ಹೊರಕ್ಕೆ ಹೋಗಿ, ನಾನು ಏನು ಕೇಳಿಕೊಳ್ಳಲಿ ಎಂದು ತನ್ನ ತಾಯಿಯನ್ನು ಕೇಳಲಾಗಿ, ಅವಳು ಸ್ಥಾನಿಕನಾದ ಯೋಹಾನನ ತಲೆಯನ್ನು ಕೇಳಿಕೋ ಅಂದಳು. ತಾಯಿ ಇದಕ್ಕೆ ಸಿದ್ಧವಾಗಿಯೇ ಇದ್ದಳು. ಆ ಸ್ತ್ರೀಯ ಕ್ರೂರತನವು ನಮಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ ಅಲ್ಲವೇ? ಹೌದು ಪ್ರಿಯರೇ, ದ್ವೇಷ ಮನುಷ್ಯನನ್ನು ಎಂಥ ಸ್ಥಿತಿಗೆ ತರುತ್ತದೆ ಎಂಬುದನ್ನು ಮುಂದಕ್ಕೆ ನೋಡೋಣ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 25 ಮತ್ತು 26ನೇ ವಚನವನ್ನು ನೋಡೋಣ. ಕೂಡಲೇ ಅವಳು ಅರಸನ ಬಳಿಗೆ ಅವಸರದಿಂದ ಬಂದು, ಈ ಕ್ಷಣದಲ್ಲೇ ಸ್ಥಾನಿಕನಾದ ಯೋಹಾನನ ತಲೆಯನ್ನು ಪಾರಾತಿನಲ್ಲಿ ನನಗೆ ತರಿಸಿಕೊಡಬೇಕೆಂಬುದೇ ನನ್ನ ಕೋರಿಕೆ ಎಂದು ಅರಿಕೆ ಮಾಡಿದಳು. ಅದಕ್ಕೆ ಅರಸನು ಬಹು ದುಃಖಪಟ್ಟರೂ ತಾನು ಇಟ್ಟುಕೊಂಡ ಆಣೆಗಳ ನಿಮಿತ್ತವಾಗಿಯೂ ಅವಳನ್ನು ಅಸಡ್ಡೆ ಮಾಡುವುದಕ್ಕೆ ಮನಸ್ಸಿಲ್ಲದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೆರೋದನ ಇನ್ನೊಂದು ಬಲಹೀನತೆ ಇಲ್ಲಿ ತೋರಿಸಲ್ಪಟ್ಟಿದೆ. ತನ್ನ ಸ್ನೇಹಿತರು ಏನು ಯೋಚಿಸಬಹುದು, ಇಲ್ಲವೇ ಏನನ್ನು ಹೇಳಬಹುದು ಎಂಬುದು ಅವನ ಚಿಂತೆಯಾಗಿತ್ತು. ಪ್ರಮಾಣದ ಕುರಿತಾಗಿ ಅವನಲ್ಲಿ ತಪ್ಪು ಅಭಿಪ್ರಾಯವಿತ್ತು. ಹೌದು ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ಕೂಡ ಇಂಥ ಸಂದರ್ಭಗಳು ಅನೇಕ ರೀತಿಯಾಗಿ ಬಂದು ಹೋಗಿದ್ದಿರಬಹುದು. ನಾವು ತಪ್ಪಿ ಹೋದವರು ಆಗಿರುವುದಾದರೆ
ತಿರುಗಿಕೊಂಡು ದೇವರ ಬಳಿಗೆ ಬರೋಣ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 27 ಮತ್ತು 28ನೇ ವಚನವನ್ನು ನೋಡೋಣ. ಕೂಡಲೇ ತನ್ನ ಮೈಗಾವಲಿನ ಸಿಪಾಯಿಗಳಲ್ಲಿ ಒಬ್ಬನಿಗೆ, ನೀನು ಹೋಗಿ ಯೋಹಾನನ ತಲೆಯನ್ನು ತಂದುಕೊಡು ಎಂದು ಅಪ್ಪಣೆ ಕೊಟ್ಟು ಕಳುಹಿಸಿದನು. ಅವನು ಹೋಗಿ ಸೆರೆಮನೆಯಲ್ಲಿ ಅವನ ತಲೆಯನ್ನು ಹೊಯ್ದು ಪಾರಾತಿನಲ್ಲಿ ತಂದು ಆ ಹುಡುಗಿಗೆ ಕೊಟ್ಟನು. ಆ ಹುಡುಗಿ ಅದನ್ನು ತನ್ನ ತಾಯಿಗೆ ಕೊಟ್ಟಳು ಎಂಬುದಾಗಿ. ಪ್ರಿಯರೇ, ಇದು ಅತೀ ಕ್ರೂರವಾದ ಕೊಲೆಯಾಗಿದೆ. ಬನ್ನಿರಿ ಮುಂದುವರೆದು ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 29ನೇ ವಚನವನ್ನು ನೋಡೋಣ. ಯೋಹಾನನ ಶಿಷ್ಯರು ಈ ಸಂಗತಿಗಳನ್ನು ಕೇಳಿದಾಗ ಅವರು ಬಂದು ಅವನ ಶವವನ್ನು ತೆಗೆದುಕೊಂಡು ಹೋಗಿ ಸಮಾಧಿಯಲ್ಲಿ ಇಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರುಂಡವಿಲ್ಲದ ಯೋಹಾನನ ದೇಹವನ್ನು ಅವನ ಶಿಷ್ಯರು ಕೊಂಡು ಹೋಗಿ ಸಮಾಧಿ ಮಾಡಿದರು. ಎಂಥ ವಿಪರ್ಯಾಸವಲ್ಲವೇ? ಬನ್ನಿರಿ ಮುಂದುವರೆದು ನಮ್ಮ ಧ್ಯಾನದಲ್ಲಿ 12 ಮಂದಿ ಹಿಂತಿರುಗಿ ಬಂದರು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನು ಯೇಸುವಿನ ಸೇವೆಯ ವೃತ್ತಾಂತದ ಕಡೆಗೆ ಹಿಂತಿರುಗುತ್ತಾನೆ. ಅಪೊಸ್ತಲರು ತಮ್ಮ ಮೊದಲ ವರದಿಯನ್ನು ನೀಡುತ್ತಾರೆ, ಆದರೆ ವಿವರಗಳಿಲ್ಲದಿರುವುದನ್ನು ಗಮನಿಸಿರಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 30 ಮತ್ತು 31ನೇ ವಚನ ನೋಡೋಣ. ಇತ್ತಲಾಗಿ ಅಪೊಸ್ತಲರು ಆತನ ಬಳಿಗೆ ಕೂಡಿ ಬಂದು ತಾವು ಮಾಡಿದ್ದನ್ನು ಉಪದೇಶಿಸಿದ್ದನ್ನು ಎಲ್ಲ ಆತನಿಗೆ ತಿಳಿಸಲು ಆತನು ಅವರಿಗೆ, ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದಣಿವಾರಿಸಿಕೊಳ್ಳಿರಿ ಎಂದು ಹೇಳಿದನು. ಯಾಕಂದರೆ ಬಹಳ ಮಂದಿ ಬರುತ್ತಾ ಹೋಗುತ್ತಾ ಇದ್ದರಿಂದ ಅವರಿಗೆ ಊಟ ಮಾಡುವುದಕ್ಕೂ ಅವಕಾಶ ಸಿಕ್ಕಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಎಷ್ಟೊಂದು ಕಾರ್ಯಗಳ ಒತ್ತಡದಲ್ಲಿದ್ದನು ಹಾಗೂ ಆತನ ಮೇಲಿನ ಒತ್ತಡ ಎಷ್ಟಿತ್ತೆಂದರೆ ನಮಗೆ ತಿಳಿದುಕೊಳ್ಳಲು ಕೂಡ ಅಸಾಧ್ಯ. ಆತನು ವಿಶ್ರಾಂತಿಗಾಗಿ ತನ್ನ ಶಿಷ್ಯರೊಡನೆ ವಿಂಗಡವಾಗಿ ಅಡವಿಯ ಸ್ಥಳಕ್ಕೆ ಹೋದನು. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ 5,000 ಜನರಿಗೆ ಊಟ ಕೊಟ್ಟದ್ದು ಎಂಬ ವಿಚಾರವನ್ನು ಧ್ಯಾನಿಸೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನದಿಂದ 34ನೇ ವಚನದವರೆಗೆ ದಯವಿಟ್ಟು ನೀವು ನಿಮ್ಮ ಸತ್ಯವೇದದಲ್ಲಿ ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆತನಿಗೆ ಒಂಟಿಯಾಗಿರಲು ಸಾಧ್ಯವಾಗಲಿಲ್ಲ. ಜನರು ಗುಂಪು ಗುಂಪಾಗಿ ಗಲಿಲಾಯ ಸಮುದ್ರದ ತೀರದಲ್ಲೇ ಬಂದರು. ಯೇಸುವು ಆತನ ಶಿಷ್ಯರು ದೋಣಿಯಿಂದ ಇಳಿಯುವಾಗಲೇ ಆ ಜನರ ಗುಂಪು ಅಲ್ಲಿ ಸೇರಿತ್ತು. ಯೇಸು ಅವರ ಕಡೆಗೆ ಕನಿಕರ ತೋರಿಸಿದನು. ಎಲ್ಲಾ ಮನುಷ್ಯರು ಆತನಿಗೆ ಕುರಿಗಳಂತೆಯೇ, ಆತನು ಮಾತ್ರ ನಿಜ ಕುರುಬನಾಗಿದ್ದನು. ಆದ್ದರಿಂದಲೇ ಅವರಿಗೆ ಊಟಕ್ಕೆ ಕೊಟ್ಟನು. ಮೊದಲು ಅವರಿಗೆ ಉಪದೇಶ ಮಾಡುವ ಮೂಲಕ ಅವರ ಆತ್ಮಿಕ ಹಸಿವನ್ನು ನೀಗಿಸಿದನು. ಬಳಿಕ ಊಟ ಕೊಡುವ ಮೂಲಕ ಅವರ ದೈಹಿಕ ಹಸಿವನ್ನು ಕೂಡ ನೀಗಿಸಿದನು. ಎಂಥ ಒಳ್ಳೆಯ ಕುರುಬನಲ್ಲವೇ? ನಾವು ಆತನನ್ನೇ ಹಿಂಬಾಲಿಸುವುದು ಅತಿ ಅವಶ್ಯವಾಗಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನದಿಂದ 37ನೇ ವಚನವನ್ನು ಓದಿಕೊಳ್ಳೋಣ. ಅಷ್ಟರಲ್ಲಿ ಬಹಳ ಹೊತ್ತಾದದ್ದರಿಂದ ಆತನ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಬಹಳವಾಯಿತು. ಈ ಜನರಿಗೆ ಅಪ್ಪಣೆ ಕೊಡು, ಇವರು ಸುತ್ತಲಿರುವ ಹಳ್ಳಿ ಪಳ್ಳಿಗಳಿಗೆ ಹೋಗಿ ತಮ್ಮ ಊಟಕ್ಕೆ ಏನಾದರೂ ಕೊಂಡುಕೊಳ್ಳಲಿ ಅಂದದಕ್ಕೆ ಯೇಸು, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂದು ಉತ್ತರ ಕೊಟ್ಟನು. ಅದಕ್ಕವರು, ನಾವು ಹೋಗಿ 200 ಹಣಕ್ಕೆ ರೊಟ್ಟಿಯನ್ನು ಕೊಂಡುಕೊಂಡು ಅವರಿಗೆ ಊಟಕ್ಕೆ ಕೊಡಬೇಕೋ ಎಂದು ಕೇಳಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಸಾಧ್ಯವಾದ ಒಂದು ಕೆಲಸವನ್ನು ಮಾಡುವಂತೆ ಆತನು ಅವರಿಗೆ ಹೇಳಿದನು. ನಾವು ಅವರು ತಿಳಿದುಕೊಳ್ಳಬೇಕಾದದ್ದೇನೆಂದರೆ, ಆತನು ಯಾವಾಗಲೂ ಅಸಾಧ್ಯವಾದದನ್ನು ಕೇಳಿಕೊಳ್ಳುತ್ತಾನೆ. ಇದಕ್ಕೆ ಕಾರಣ ಬಹು ಸ್ಪಷ್ಟವಾಗಿದೆ. ಆತನು ತಾನೇ ಆ ಕಾರ್ಯವನ್ನು ಮಾಡಬೇಕೆಂದಿದ್ದನು. ಬನ್ನಿರಿ ನಮ್ಮ ಧ್ಯಾನವನ್ನು ಮುಂದುವರಿಸಿ ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನದಿಂದ 44ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಾಕ್ಯಗಳ ಮುಖ್ಯಾಂಶವೇನೆಂದರೆ, ಆದಿಯಲ್ಲಿ ಮೀನನ್ನು ಉಂಟು ಮಾಡಿದ ಆತನು, ಹೊಲದಲ್ಲಿ ಕಾಳು ವೃದ್ಧಿಯಾಗುವಂತೆ ಮಾಡುವಾತನು, ಈಗ ತನ್ನ ಕೇವಲ ಬಾಯಿ ಮಾತಿನಿಂದ ಆ ಗುಂಪಿಗೆ ಬೇಕಾದ ಆಹಾರವನ್ನು ಉಂಟು ಮಾಡಿದನು. ಆ ಗುಂಪಿನಲ್ಲಿ ಅನೇಕರು ಮೊದಲ ಬಾರಿಗೆ ತಮಗೆ ತೃಪ್ತಿಯಾಗುವಷ್ಟು ಊಟವನ್ನು ಮಾಡಿರಬಹುದು. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ ಮುಂದುವರೆದು ನಾವು ಸಮುದ್ರದ ಮೇಲೆ ನಡೆದದ್ದು ಎಂಬ ವಿಷಯವನ್ನು ಧ್ಯಾನಿಸೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 45ನೇ ವಚನವನ್ನು ನೋಡೋಣ.
ಇದಾದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪನ್ನು ಕಳುಹಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಬೆತ್ಸಾಯಿದಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಕೂಡಲೇ ಎಂಬ ಶಬ್ದದಲ್ಲಿ ಒಂದು ಅವಸರವಿರುವುದನ್ನು ಗಮನಿಸುತ್ತೇವೆ. ಇದಲ್ಲದೆ ಬಲವಂತ ಮಾಡಿದನು ಎಂಬ ಶಬ್ದವನ್ನು ಕೂಡ ನೋಡುತ್ತೇವೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 15ನೇ ವಚನದಲ್ಲಿ ಇದಕ್ಕೆ ಕಾರಣವನ್ನು ಕಾಣುತ್ತೇವೆ. ಅದೇನೆಂದರೆ, ಆ ಜನರ ಗುಂಪು ತನ್ನನ್ನು ಬಲಾತ್ಕಾರದಿಂದ ಅರಸರನ್ನಾಗಿ ಮಾಡಬೇಕೆಂದಿದ್ದನ್ನು ಆತನು ತಿಳಿದುಕೊಂಡಿದ್ದನು. ಆದ್ದರಿಂದಲೇ ಆತನು ಆ ಶಬ್ದಗಳನ್ನು ಉಪಯೋಗಿಸಿದನು. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 46ನೇ ವಚನದಿಂದ 52ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಸಮಯದ ಅಭಾವದಿಂದಾಗಿ ನೀವು ನಮ್ಮೊಂದಿಗೆ ಸಹಕರಿಸುವಿರಿ ಎಂಬುದಾಗಿ ನಂಬುತ್ತೇನೆ. ಪ್ರಿಯರೇ, ಈ ವಾಕ್ಯ ಭಾಗಗಳ ಸಾರಾಂಶವನ್ನು ನಾವು ನೋಡುವಾಗ, ಸೀಮೋನ್ ಪೇತ್ರನು ನೀರಿನ ಮೇಲೆ ನಡೆದು ಯೇಸುವಿನ ಕಡೆಗೆ ಬಂದ ವಿಚಾರ ಇಲ್ಲಿ ಬರದಿಲ್ಲ. ಮಾರ್ಕನು ತನ್ನ ಸುವಾರ್ತೆಗೆ ಬೇಕಾದ ಮಾಹಿತಿಯನ್ನು ಪೇತ್ರನಿಂದಲೇ ಪಡೆದಿದ್ದನು ಎಂಬುದನ್ನು ನಾವು ಕಳೆದ ಬಾರಿ ಧ್ಯಾನಿಸಿದ್ದೇವೆ. ಪೇತ್ರನು ಬಹುಶಃ ತನ್ನ ಕುರಿತಾದ ಸಂಗತಿಯನ್ನು ಹೇಳದೇ ಬಿಟ್ಟಿರಬಹುದು. ಮತ್ತಾಯನು ಇದರ ವಿವರಣೆಯನ್ನು ನಮಗೆ ಕೊಟ್ಟಿದ್ದಾನೆ. 48ನೇ ವಚನದ ಕಡೆಗೆ ನಿಮ್ಮ ಗಮನವನ್ನು ಸೆಳೆಯುತ್ತೇನೆ. ಅಲ್ಲಿ ಹೀಗೆ ನೋಡುತ್ತೇವೆ, ಶಿಷ್ಯರು ಹುಟ್ಟು ಹಾಕಿ ಒದ್ದಾಡುವುದನ್ನು ಆತನು ಕಂಡು ಎಂಬುದಾಗಿ. ಪ್ರಿಯರೇ, ಆ ಜನರು ರಾತ್ರಿಯಲ್ಲಿ ದೋಣಿಯಲ್ಲಿದ್ದರು. ಅವರು ಬೆವರು ಸುರಿಸಿ ಹುಟ್ಟು ಹಾಕುವಾಗ ಸಮುದ್ರದ ಉಪ್ಪು ನೀರು ಅವರ ಮೇಲೆ ಹಾರಿ ಬೆವರಿನೊಂದಿಗೆ ಸೇರಿ ಹೋಗುತ್ತಿತ್ತು. ಅವರು ಪ್ರಯಾಸದಿಂದ ಹುಟ್ಟು ಹಾಕುತ್ತಿದ್ದರು. ತಾವು ಮುಳುಗಿ ಹೋಗುತ್ತೇವೆಂದು ಅವರು ಭಾವಿಸಿದ್ದರು. ಆದರೆ ಅವರು ಪ್ರಯಾಸದಿಂದ ಹುಟ್ಟು ಹಾಕುವುದನ್ನು ಆತನು ನೋಡಿದನು. ಪ್ರಿಯರೇ, ನಾನು ಮೆಚ್ಚುವ ವಾಕ್ಯ ಇದಾಗಿದೆ. ನೀವು ಈಗ ಎಲ್ಲಿದ್ದೀರಿ, ಇಲ್ಲವೇ ಯಾವ ಸ್ಥಿತಿಯಲ್ಲಿದ್ದೀರಿ ಎಂದು ನನಗೆ ತಿಳಿಯದು. ಈ ಗಳಿಗೆಯಲ್ಲಿ ನೀವು ಬಹು ಕಷ್ಟದ ಸ್ಥಿತಿಯಲ್ಲಿರಬಹುದು. ಕತ್ತಲೆಯಲ್ಲಿ ಏಕಾಂಗಿಯಾಗಿ ಕುಳಿತಿರಬಹುದು. ಬಿರುಗಾಳಿಯ ನಡುವೆ ಸಮುದ್ರದಲ್ಲಿರಬಹುದು. ನಿಮ್ಮ ಚಿಕ್ಕ ದೋಣಿ ಮುಳುಗಿ ಹೋಗುತ್ತದೆಂದು ನೀವು ಭಾವಿಸ್ತಿರಬಹುದು. ಆದರೆ ನನ್ನ ಪ್ರಿಯ ಮಿತ್ರರೇ, ನಿಮಗೆ ನನ್ನಿಂದ ಒಂದು ಶುಭವಾರ್ತೆ ಇದೆ. ಅವರು ಪ್ರಯಾಸದಿಂದ ಹುಟ್ಟು ಹಾಕುವುದನ್ನು ಆತನು ನೋಡಿದನು. ಹಾಗೆಯೇ ಈಗಲೂ ಆತ ನಿಮ್ಮನ್ನು ನೋಡುತ್ತಿರುತ್ತಾನೆ. ನಿಮ್ಮ ಸಮಸ್ಯೆಗಳು ಆತನಿಗೆ ತಿಳಿದದೆ. ಆತನಿಗೆ ತಿಳಿಯಪಡಿಸಲು ನೀವು ಕಷ್ಟಪಡಬೇಕಾಗಿಲ್ಲ. ಆತನಿಗೆ ಈಗಾಗಲೇ ತಿಳಿದಿದೆ. ನೀವು ನಿಮ್ಮ ಜೀವಿತವನ್ನು ಆತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟರೆ ಎಷ್ಟೋ ಒಳ್ಳೆಯದು. ಜೀವಿತದ ಕಷ್ಟದ ಕತ್ತಲೆಯ ಕ್ಷಣಗಳಲ್ಲಿ ನಾವೆಲ್ಲರೂ ಹೀಗೆ ಮಾಡಬೇಕಾಗಿದೆ. ನಮ್ಮ ಮಾರ್ಗವನ್ನು ಕರ್ತನಿಗೆ ಒಪ್ಪಿಸುವಂತಾದು. ಅವರು ಕಷ್ಟಪಟ್ಟು ಹುಟ್ಟು ಹಾಕುವುದನ್ನು ಆತನು ನೋಡಿದನು. ಪ್ರಿಯರೇ, ಮಾರ್ಕನು ಮಾತ್ರ ಈ ವಿಚಾರವನ್ನು ಬರೆದಿದ್ದಾನೆ. ಬಳಿಕ ಆತನು ಅವರ ಬಳಿಗೆ ಬಂದು ದೋಣಿಯೊಳಕ್ಕೆ ಬಂದನು. ಆತನನ್ನು ನೋಡಿ ಅವರೆಲ್ಲರೂ ತತ್ತರಿಸಿದರು ಎಂದು ಬರೆದದೆ. ಪ್ರಿಯರೇ, ಈ ಅಧ್ಯಾಯದ ಕೊನೆಯ ಭಾಗದಲ್ಲಿ ಆತನು ಗೆನೇಜರೇತ್ ದೇಶದ ಭಾಗಕ್ಕೆ ಹೋದನು ಎಂಬುದಾಗಿ ನಾವು ಕಾಣುತ್ತೇವೆ. ಬನ್ನಿರಿ ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯ ಭಾಗದಲ್ಲಿ ಕೊನೆಯದಾಗಿ ನಾವು ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 53ನೇ ವಚನದಿಂದ 56ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಅವರು ಸಮುದ್ರವನ್ನು ದಾಟಿ ಗೆನೇಜರೇತ್ ದೇಶದ ದಡಕ್ಕೆ ಮುಟ್ಟಿ ದೋಣಿಯನ್ನು ಕಟ್ಟಿದರು. ಅವರು ದೋಣಿಯಿಂದ ಇಳಿದ ಕೂಡಲೇ ಜನರು ಆತನ ಗುರುತನ್ನು ಹಿಡಿದು ಆ ಸೀಮೆಯಲ್ಲೆಲ್ಲ ಓಡಾಡುತ್ತಾ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ದೋಣಿಯ ಮೇಲೆ ಹಾಕಿಕೊಂಡು ಆತನು ಎಲ್ಲೆಲ್ಲಿ ಇದ್ದಾನೆಂದು ಕೇಳಿದರೋ ಅಲ್ಲಲ್ಲಿಗೆ ತೆಗೆದುಕೊಂಡು ಹೋದರು. ಆತನು ಯಾವ ಗ್ರಾಮಗಳಿಗೂ ಯಾವ ಊರು ಹಳ್ಳಿಗಳಿಗೂ ಹೋದನೋ ಅಲ್ಲಿಯವರು ರೋಗಿಗಳನ್ನು ಪೇಟೆಗಳಲ್ಲಿ ಇಟ್ಟು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಡಿಸಬೇಕೆಂದು ಆತನನ್ನು ಬೇಡಿಕೊಂಡರು. ಆತನನ್ನು ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆತನು ಆ ದಿನಗಳಲ್ಲಿ ಗುಣಪಡಿಸಿದ ರೋಗಿಗಳ ಸಂಖ್ಯೆಯನ್ನು ನೀನು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಒಂದು ಗುಂಪಿನವರು ಒಂದು ಸವಾಲನ್ನು ಹಾಕಿದ್ದು ನನಗೆ ತಿಳಿದಿದೆ. ನಮ್ಮ ಸುತ್ತಲೂ ರೋಗಶಾಂತಿಯ ಕೂಟಗಳು ಸೇವಕರು ಇದ್ದರೂ ಈ ರೀತಿಯ ಸ್ವಸ್ಥತೆ ಆಗದಿರುವುದು ಆಶ್ಚರ್ಯವಲ್ಲವೇ ಎಂಬುದಾಗಿ. ಪ್ರಿಯರೇ, ಯೇಸುವಿನ ಕಾಲದಲ್ಲಂತೂ ಆತನಿಂದ ಪೂರ್ಣ ಸ್ವಸ್ಥತೆ ಹೊಂದಿದವರು ಸಾವಿರಾರು ಮಂದಿ ಇದ್ದರು. ಆತನು ನಿಜವಾಗಿ ಸ್ವಸ್ಥತೆ ನೀಡಿದ್ದಾನೆ. ಆದ್ದರಿಂದಲೇ ಆತನು ಅದ್ಭುತಗಳನ್ನು ಮಾಡಿದ್ದಾನೆಂಬುದನ್ನು ಆತನ ವೈರಿಗಳು ಕೂಡ ಅಲ್ಲಗಳೆಯಲಾಗಲಿಲ್ಲ.
ಕರ್ತನಲ್ಲಿ ಪ್ರಿಯರೇ, ಬಹು ಅಮೂಲ್ಯವಾದ, ಅಷ್ಟೇ ಆಳವಾದ ಸತ್ಯವನ್ನು ನಾವು ತಿಳಿದುಕೊಂಡೆವು. ಮನುಷ್ಯನ ದ್ವೇಷದ ಜೀವಿತ ಎಷ್ಟು ಭಯಂಕರವಾಗಿದೆಯಲ್ಲವೇ? ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ, ಎಚ್ಚರಿಕೆಯಿಂದ ಜೀವಿಸೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಬಹು ಪ್ರಾಮುಖ್ಯವಾದ ಸತ್ಯವನ್ನು ಕಲಿಯಲಿಕ್ಕಿದ್ದೇವೆ. ಅದಕ್ಕಾಗಿ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧವಾಗಿರಿ. ದೇವರ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯ ದೇವಜನರೇ, ಇಲ್ಲಿಯವರೆಗೂ ನಾವು ಮಾರ್ಕನು ಬರೆದ ಸುವಾರ್ತೆಯ 6ನೇ ಅಧ್ಯಾಯದ 5ನೇ ವಚನದಿಂದ 56ನೇ ವಚನಗಳವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಜರೇತಿನವರು ಆತನನ್ನು ನಂಬದೇ ಹೋದುದರಿಂದ ಆತನು ಆಶ್ಚರ್ಯಪಟ್ಟನು ಎಂಬುದನ್ನು ನಾವು ಧ್ಯಾನಿಸಿದೆವು. ಯೇಸು ತನ್ನ 12 ಮಂದಿ ಶಿಷ್ಯರನ್ನು ಇಬ್ಬಿಬ್ಬರನ್ನಾಗಿ ಕಳುಹಿಸಿದನು ಮತ್ತು ಅವರಿಗೆ ದೆವ್ವಗಳ ಮೇಲೆ ಅಧಿಕಾರ ಕೊಟ್ಟನು. ಸ್ಥಾನಿಕನಾದ ಯೋಹಾನನು ಹೆರೋದನ ಕೈಯಲ್ಲಿ ಮರಣ ಹೊಂದಿದ್ದು 5 ರೊಟ್ಟಿ 2 ಮೀನುಗಳಿಂದ 5,000 ಜನರಿಗೆ ಊಟ ಬಡಿಸಿರುವುದನ್ನು ನೋಡಿದೆವು. ಅಸಾಧ್ಯವಾದುದನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. ಆತನ ಕೈಗಳಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಯಾವಾಗಲೂ ಪ್ರೀತಿ ಮಾಡುವಂಥ ದೇವರು. ವಿಶೇಷವಾಗಿ ಮಕ್ಕಳನ್ನು ಬಹಳ ಪ್ರೀತಿ ಮಾಡಿದ್ದಿ ಸ್ವಾಮಿ. ಅವರು ನಿನ್ನ ಜ್ಞಾನದಲ್ಲಿ ಬಲದಲ್ಲಿ ಬೆಳೆಯಬೇಕು ಎಂಬುದಾಗಿ ನೀನು ಬಯಸ್ತಾ ಇದ್ದಿ. ಆದ್ದರಿಂದ ಪ್ರತಿಯೊಂದು ಮಕ್ಕಳ ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಅವರಿರುವಂಥ ಸ್ಥಳದಲ್ಲಿ ನೀನವರನ್ನು ಆಶೀರ್ವದಿಸು. ನಿನ್ನ ಜ್ಞಾನದಲ್ಲಿರೋ ತಿಳುವಳಿಕೆಯಲ್ಲಿಯೂ ಅವರು ಬೆಳೆಯುವಂತೆ ಸಹಾಯ ಮಾಡು. ವಿದ್ಯಾವಂತರಾಗಿ ನಿನ್ನಲ್ಲಿ ಅವರು ಜೀವಿಸಲಿಕ್ಕೆ ಕೃಪೆ ಕೊಡು. ಯಾವ ಮಕ್ಕಳು ಬಲಹೀನರಾಗಿದ್ದಾರೋ ಆ ಮಕ್ಕಳನ್ನು ಮುಟ್ಟಿ ಗುಣಪಡಿಸಬೇಕಾಗಿ ಬೇಡುತ್ತೇವೆ ದೇವರು. ಹೀಗೆ ಮಕ್ಕಳೊಂದಿಗೂ ದೊಡ್ಡವರ ಎಲ್ಲರ ಜೀವಿತದಲ್ಲಿಯೂ ವಿಶ್ವಾಸದಲ್ಲಿ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ಇಂದಿನ ಸತ್ಯವೇದ ಅಧ್ಯಯನವು ಬಹಳ ಅರ್ಥಗರ್ಭಿತವಾದ ಮತ್ತು ಆಳವಾದ ಸತ್ಯಗಳನ್ನು ನಮಗೆ ತಿಳಿಸಿಯದೆ. ದೇವರಿಗೆ ಮಹಿಮೆಯಾಗಲಿ. ನಮಗಾಗಿಯೂ ಈ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಹಾಗೂ ನಾವು ತಿಳಿಸಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು, ಈ ಕಾರ್ಯಕ್ರಮಗಳ ಮೂಲಕ ನೀವು ಪಡೆದ ಆಶೀರ್ವಾದಗಳನ್ನು ತಿಳಿಸಿರಿ. ಮುಂದಿನ ಅಧ್ಯಯನಕ್ಕಾಗಿ ಸಿದ್ಧರಾಗಿರಿ. ದೇವರ ಆಶೀರ್ವಾದ ಸದಾ ನಿಮ್ಮೆಲ್ಲರೊಂದಿಗಿರಲಿ.